ನಮಸ್ತೆ ಮಕ್ಕಳೇ, ನಾನು ಪೈಥಾಗೋರಸ್ ಥಿಯರಮ್ ಎಕ್ಸಸೈಸ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. 11th ಪ್ರಾಬ್ಲಮ್. ಆನ್ ಏರೋಪ್ಲೇನ್ ಲೀವ್ಸ್ ಆನ್ ಏರ್ಪೋರ್ಟ್ ಆ್ಯಂಡ್ ಫ್ಲೈಸ್ ಡ್ಯೂ ನಾರ್ತ್ ಅಟ್ ದ ಸ್ಪೀಡ್ ಆಫ್, ಇದು ಕೊಟ್ಟಿರೋದು ಅವ್ರ ಸ್ಪೀಡ್ ನೋಡಿ, 1000 km/h. At the same time, another aeroplane leaves the same airport and flies due west at the speed of 1200 km/h. This is speed. How far apart will be the two planes after 1.5 hours? ಈಗ ನೀವು ಸೋಷಿಯಲ್ ಡೈರೆಕ್ಷನ್ ಬರೆಯೋದು ಕಲ್ತಿರ್ತೀರ. ಇದು ನಾರ್ತು, ಸೌತು, ಉತ್ತರ, ದಕ್ಷಿಣ, ಈಸ್ಟು, ವೆಸ್ಟು. ಫಸ್ಟ್ ನೋಡಿ, ಒಂದು ಪಾಯಿಂಟ್, ಇದನ್ನು ಏರ್ಪೋರ್ಟ್ ಅಂತ ತಿಳ್ಕೊಳ್ಳೋಣ, ಅಥವಾ ಒಂದು ಪಾಯಿಂಟಿಂದ ಈಗ ಒಂದು ಏರೋಪ್ಲೇನು ನಾರ್ತಿಗೆ ಹೋಗ್ತಾ ಇದೆ, ಈ ನಾರ್ತ್ ಡೈರೆಕ್ಷನ್. ಇದು ಈ ಪಾಯಿಂಟಿಗೆ ರೀಚ್ ಆಗಿದೆ ಅಂತ ತಿಳ್ಕೊಳ್ಳೋಣ. 1.5 hours ಪಾಯಿಂಟ್ ಎ ಅಂತ ತಗೊಳ್ಳೋಣ. ಇನ್ನೊಂದು ಅವ್ರು ಹೇಳಿದ್ದಾರೆ ವೆಸ್ಟ್, ದಿಸ್ ಈಸ್ ಆನ್ ದ ವೆಸ್ಟ್ ಡೈರೆಕ್ಷನ್, ವೆಸ್ಟ್. ಇದನ್ನು ಪಾಯಿಂಟ್ ಬಿ ಅಂತ ತಗೊಳ್ಳೋಣ. ಈಗ ಇದರ ಸ್ಪೀಡು 1000, ಇದು ಹೋಗ್ತಾ ಇರೋ ಸ್ಪೀಡು 1000 km/h. ಈ ಕಡೆ ವೆಸ್ಟಿಗೆ ಬರ್ತಾ ಇರೋದು, ಇದರ ಸ್ಪೀಡು 1200 km/h. ಬಟ್ ದಿಸ್ ಈಸ್ ನಾಟ್ ಎ ಡಿಸ್ಟೆನ್ಸ್, ಇದು ಡಿಸ್ಟೆನ್ಸ್ ಅಲ್ಲ. ಇದು 1.5 hours ಇದು ಇಷ್ಟು ಕಿಲೋಮೀಟರ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿದೆ ಅಲ್ಲ. ಸೊ ನಾವು ಕಂಡುಹಿಡಿಬೇಕು ಇದರ ಡಿಸ್ಟೆನ್ಸ್ ಎಷ್ಟು ಅಂತ. ಸೊ ನಾವು ಅದಕ್ಕೆ ಸ್ಪೀಡಿಗೆ ಫಾರ್ಮುಲಾ ಇದೆ, ಡಿಸ್ಟೆನ್ಸ್ ಬೈ ಟೈಮ್. ಓಕೆ, ಸೊ ಅದೇ ಟೈಮ್ ಗೊತ್ತಿದೆ, ಸ್ಪೀಡ್ ಗೊತ್ತಿದೆ. ಆದರೆ ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿದೆ ಅಂತ ಗೊತ್ತಾಗಬೇಕಾದ್ರೆ ಡಿಸ್ಟೆನ್ಸಿಗೆ ನಾವು ಬಳಸ್ತೀವಿ ಸ್ಪೀಡ್ ಇಂಟು ಟೈಮ್. ಸೊ ನಾವೀಗ ಡಿಸ್ಟೆನ್ಸ್, ಇದು ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿದೆ ನಾರ್ತಿಗೆ ಅಂತ ಕಂಡುಹಿಡಬೇಕು. ಸೊ ನಾವು ಯೂಸ್ ಮಾಡೋ ಫಾರ್ಮುಲಾ ಸ್ಪೀಡ್ ಇಂಟು ಟೈಮ್. ಇಲ್ಲಿ ಸ್ಪೀಡ್ ಇದ್ರದ್ದು ಕೊಟ್ಟಿದ್ದಾರೆ 1000 km. ಟೈಮ್ ಅವ್ರು ಹೇಳಿದ್ದಾರೆ 1.5 hours, ಇಲ್ಲಿ ಕೊಟ್ಟಿದ್ದಾರೆ 1.5 hours. 1.5 ನಾನು 1000, 1.5 ಇಂಪ್ರಾಪರ್ ಫ್ರ್ಯಾಕ್ಷನ್ ಕನ್ವರ್ಟ್ ಮಾಡಿದರೆ 2 1s 2 + 1 3/2. ಇದನ್ನು ಈಗ 2 1s 2 10 5s ಇದು 0 0. 500 × 3 1500 km. ಸೊ ಇದು ಟ್ರಾವೆಲ್ ಮಾಡಿರೋವಂಥ ಡಿಸ್ಟೆನ್ಸ್ 1500 km ಅಷ್ಟು ಡಿಸ್ಟೆನ್ಸ್. ಓಕೆ, ಈಗ ಸ್ಪೀಡ್ ಆಫ್ ದ ಏರೋಪ್ಲೇನ್ ವೆಸ್ಟ್ ಸೈಡಿಗೆ ಹೋದ ಏರೋಪ್ಲೇನ್ ಸ್ಪೀಡ್ 1200. ಅದರ ಸ್ಪೀಡು 1.5 hours ಅದೆಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿದೆ 1200. ಇದು 1.5 hours. ನಾನು ಅದನ್ನು ತಗೊಳ್ತೀನಿ 1200 × 2 1s 2 + 1 3/2. ಇದು 2 1s 2 6 00. ದಿಸ್ ಈಸ್ 0 0 6 3s 18. 1800 km. ಸೊ ಇದು ಟ್ರಾವೆಲ್ ಮಾಡಿರೋದು 1800 km ಅಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿದೆ. ಈಗ ಅವ್ರು ಹೇಳಿದ್ದಾರೆ ಹೌ ಫಾರ್ ಅಪಾರ್ಟ್ ವಿಲ್ ಬಿ ದ ಟೂ ಪ್ಲೇನ್ಸ್. ಹಾಗಾದರೆ ಈ ಎರಡೂ ಪ್ಲೇನು ಎಷ್ಟು ಡಿಸ್ಟೆನ್ಸ್, ಇದು ಇಲ್ಲಿದೆ ಅಂತ ತಗೊಂಡ್ರೆ ಎರಡೂ ಪ್ಲೇನಿಗಿರುವಂಥ ಡಿಸ್ಟೆನ್ಸ್ ಎಷ್ಟು, ಎ ಬಿ ಅನ್ನು ನಾವು ಕಂಡುಹಿಡಿಬೇಕು. ಸೊ ಇದನ್ನು ಹೇಗೆ ಮಾಡೋದು, ಐಲ್ ಟೇಕ್ ಇನ್ ಟ್ರ್ಯಾಂಗಲ್ ಎ ಒ ಬಿ. ಸೊ ಯಾವ ಪಾಯಿಂಟಿಂದ ಅದು ಸ್ಟಾರ್ಟ್ ಮಾಡಿದೆ, ಇದನ್ನು ನಾವು ಆ್ಯಂಗಲ್ ಓನ 90 degree ಅಂತ ಕನ್ಸಿಡರ್ ಮಾಡ್ತೀವಿ. ಯಾಕಂದರೆ ಒಂದು ನಾರ್ತಿಗೆ ಹೋಗಿದೆ, ಇನ್ನೊಂದು ಎಕ್ಸಾಕ್ಟ್ಲಿ ವೆಸ್ಟ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಎ ಬಿ ಈಸ್ ಅ ಹೈಪೋಟೇನಿಯಸ್. ಎ ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಒ ಸ್ಕ್ವೇರ್ ಪ್ಲಸ್ ಒ ಬಿ ಸ್ಕ್ವೇರ್. ದಿಸ್ ಈಸ್ ಅಕಾರ್ಡಿಂಗ್ ಟು ಪೈಥಾಗೋರಸ್ ಥಿಯರಮ್. ಸೊ ಎ ಒ ಈಸ್ 1500, ನೋಡಿ ಇಲ್ಲಿ 1500 ಹೋಲ್ ಸ್ಕ್ವೇರ್ ಪ್ಲಸ್ ಎ ಬಿ 1800 ಹೋಲ್ ಸ್ಕ್ವೇರ್. ಸೊ ದಿಸ್ ಈಸ್ 15 ಸ್ಕ್ವೇರ್. 15s 225. ಇಲ್ಲಿ 20 ಇದೆ, ಅದನ್ನು 40 ಡಬಲ್ ಮಾಡಿ. 20 ಇದ್ದರೆ 40, 10 ಇದ್ದರೆ 2 zeros. ಈಗ 18 ಸ್ಕ್ವೇರ್ 324. ಇಲ್ಲಿ 2 zeros ಇದೆ, ಅಲ್ಲಿ 4 zeros ಹಾಕಬೇಕು, ಡಬಲ್ ಮಾಡಬೇಕು, ಎಷ್ಟಿದೆ ಅಷ್ಟು. ಇದನ್ನು ಕೂಡಿಸೋಣ. ಫಸ್ಟ್ 0 0 ಕೂಡಿಸಿದ್ರೆ 0 0. 4 + 5 9, 2 + 2 4, 3 + 2 5. ಎ ಬಿ ಸ್ಕ್ವೇರ್. ಸೊ ಟೇಕ್ ದ ಸ್ಕ್ವೇರ್ ರೂಟ್ ಆಫ್ ದಿಸ್ 5490000. ಓಕೆ, ಫಸ್ಟ್ ನಾನು ಇದು ತೊಗೊಳ್ತೀನಿ 549 ಇಂಟು ಇದು
1 2 3 4 ಇದನ್ನು ಸಪ್ರೇಟ್ ಮಾಡ್ತೀನಿ. 10,000 ಇದು 00 ಇರೋದ್ರಿಂದ ಸ್ಕ್ವೇರ್ ರೂಟ್ ಆಫ್ 10,000 100 ಆಗುತ್ತೆ. 100 ಇಂಟು 549. ವಾಟ್ ಈಸ್ ಸ್ಕ್ವೇರ್ ರೂಟ್ ಆಫ್ 549? ಇದು ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲ. ಸೊ ಡಿವಿಷನ್ ಮೆಥಡಲ್ಲಿ ನೋಡೋಣ ಹೆಂಗೆ ಸಿಂಪಲ್ ಮಾಡ್ಬೋದು. ಅದು 3 1s 2 ಅಲ್ಲ ಹೋಗಲ್ಲ, ಆಡ್ ನಂಬರ್. 3 4s 3 1s 3 2 3 8s 24 3 3s ನೆಕ್ಸ್ಟ್ 3 6s 3 1s ಸೊ 61. ಇದಿನ್ನೂ ಡಿವೈಡ್ ಆಗಲ್ಲ. ಸೊ ದಿಸ್ ಇಸ್ 3 ಇಂಟು 3 ಇಂಟು 61. 3 3 ಅಲ್ಲಿ ಒಂದು 3ನ ಹೊರಗೆ ತೆಗೆದ್ರೆ 100 ಇಂಟು 3 ಸ್ಕ್ವೇರ್ ರೂಟ್ ಆಫ್ 61. ದಿಸ್ ಇಸ್ 300 ಸ್ಕ್ವೇರ್ ರೂಟ್ ಆಫ್ 61. ಸೊ the two aeroplanes are 300 ಸ್ಕ್ವೇರ್ ರೂಟ್ ಆಫ್ 61 ಕಿಲೋಮೀಟರ್ ಅಪಾರ್ಟ್. ಇಷ್ಟು ದೂರದಲ್ಲಿ ಇವೆ ಎರಡಕ್ಕೂ ಇರುವಂಥ ಡಿಸ್ಟೆನ್ಸ್. ದಿಸ್ ಇಸ್ 300 ಸ್ಕ್ವೇರ್ ರೂಟ್ ಆಫ್ 61 ಕಿಲೋಮೀಟರ್ ಅಷ್ಟು ಡಿಸ್ಟೆನ್ಸಲ್ಲಿ ಇದೆ. ಓಕೆ, ಈಗ ನೆಕ್ಸ್ಟ್ ಲೆಕ್ಕ. 2 poles ಆಫ್ ಹೈಟ್ 6 ಮೀಟರ್. ನೋಡಿ, ಎರಡು ಕಂಬ. ಒಂದು ಕಂಬ ನಾನು ತೊಗೊಂಡಿದ್ದೀನಿ AB 6 ಮೀಟರ್. ಇನ್ನೊಂದು ಪೋಲು ದಟ್ ಈಸ್ 11 ಮೀಟರ್. ಇಲ್ಲಿದೆ 11 ಮೀಟರ್. ಇನ್ನೊಂದು ಕಂಬ ಸಿ ಡಿಯ ಲೆಂತ್ 11 ಮೀಟರ್. ಡಿಸ್ಟೆನ್ಸ್ ಬಿಟ್ವೀನ್ ದ ಫೀಟ್, ಅದೆರಡರ ಪಾದಗಳಿಗೆ ಇರುವಂಥ ಡಿಸ್ಟೆನ್ಸ್ 12 ಮೀಟರ್. ಓಕೆ, ನಾವು ಕಂಡುಹಿಡಬೇಕು ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದೇರ್ ಟಾಪ್ಸ್. ಇದು ಅದೆರಡರ ತುದಿ ಟಾಪ್ಸ್ ಏನಿದೆ ಅದರ ನಡುವಿನ ಡಿಸ್ಟೆನ್ಸ್ ಎಷ್ಟು, AC ಲೆಂತ್ ಎಷ್ಟು ಅಂತ ಕಂಡುಹಿಡಿಬೇಕು. ಇದಕ್ಕೆ ನಾವು ಫಸ್ಟ್ ಒಂದು ಕನ್ಸ್ಟ್ರಕ್ಷನ್ ಮಾಡ್ಕೊಳ್ತೀವಿ. AP, ಐ ಆಮ್ ಡ್ರಾಯಿಂಗ್ ದ AP ಪರ್ಪೆಂಡಿಕ್ಯುಲರ್ ಟು AP ಪರ್ಪೆಂಡಿಕ್ಯುಲರ್ ಟು CD. ಪರ್ಪೆಂಡಿಕ್ಯುಲರ್ ಎಳೆದಾಗ ಏನಾಗುತ್ತೆ, ಇದು ಇದಕ್ಕೆ ಪ್ಯಾರಲಲ್ ಆಗುತ್ತೆ. ಸೊ AP ಈಸ್ ಈಕ್ವಲ್ ಟು BD. ಸೊ APಯ ಲೆಂತ್ ಆಗುತ್ತೆ 12 ಮೀಟರ್. ಸೊ ಇದು ಈಗ 12 ಮೀಟರ್ ಆಯಿತು. ದಿಸ್ ಈಸ್ ಆಲ್ಸೋ 12 ಮೀಟರ್. ಈಗ ಇದು AB ಈಸ್ ಈಕ್ವಲ್ ಟು PD, ಯಾಕಂದರೆ ಪ್ಯಾರಲಲ್ ಆಯಿತು. AB ಈಸ್ ಈಕ್ವಲ್ ಟು PD. ದಿಸ್ ಲೆಂತ್ ಬಿಕಮ್ 6 ಮೀಟರ್. ಇದು 6 ಮೀಟರ್ ಆಗುತ್ತೆ. ಬಿಕಾಸ್ APBD ಈಸ್ ಅ ರೆಕ್ಟ್ಯಾಂಗಲ್. ಇಲ್ಲಿ ಏನಂತ ತಗೊಳಿದ್ರೆ APDB ಈಸ್ ಅ ರೆಕ್ಟ್ಯಾಂಗಲ್ ಆಗುತ್ತೆ. ರೆಕ್ಟ್ಯಾಂಗಲ್, ಯಾಕಂದರೆ ಎರಡು ಪೋಲ್ಸ್ ಪ್ಯಾರಲಲ್ ಆಗಿದೆ. ಇದು 90 ಡಿಗ್ರಿ, ಇದು 90 ಡಿಗ್ರಿ, ಇದು ಪರ್ಪೆಂಡಿಕ್ಯುಲರ್ ಆಗಿರೋದ್ರಿಂದ ಇದು 90 ಡಿಗ್ರಿ. ಸೊ ಎಲ್ಲ ಆ್ಯಂಗಲ್ಸ್ 90 ಡಿಗ್ರಿ. ದೇರ್ ಫಾರ್ ಆಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ ಆಗುತ್ತೆ. ಓಕೆ, ಇಲ್ಲಿ ನಾವು ಇದು ಕಂಡುಹಿಡಬೇಕು. ಈ ಟ್ರ್ಯಾಂಗಲನ್ನು ತೊಗೊಳ್ತೀವಿ APC. ಈ ಟ್ರ್ಯಾಂಗಲನ್ನು ತಗೊಂಡು ಇದರಲ್ಲಿ ACಯ ಲೆಂತ್ ಎಷ್ಟು ಕಂಡುಹಿಡಿದ್ವಿ. ಸೊ ಫಸ್ಟ್ ನಾವು CPಯ ಲೆಂತ್ ಎಷ್ಟು ಅಂತ ಕಂಡುಹಿಡಬೇಕು. CPಯ ಲೆಂತ್ ಅಂದರೆ ಫುಲ್ CD ಮೈನಸ್ PD. CD minus PD. ಈಗ CD ಫುಲ್ ಲೆಂತ್ ಆಫ್ ದಿಸ್ ಪೋಲ್ ಈಸ್ 11 ಮೀಟರ್. ಇದು 11 ಮೀಟರ್ ಮೈನಸ್ PD ಅಂದರೆ 6. 11ಇಂದ 6 ಕಳೆದ್ರೆ 5 ಮೀಟರ್. ಸೊ ಈ CP ದಿಸ್ ಬಿಕಮ್ಸ್ 5 ಮೀಟರ್. ಓಕೆ, ಸೊ ಈಗ ಇನ್ ಟ್ರ್ಯಾಂಗಲ್ ನಾನು ಕನ್ಸಿಡರ್ ಮಾಡ್ತೀನಿ. ಇನ್ ಟ್ರ್ಯಾಂಗಲ್ APC, ಇನ್ ಟ್ರ್ಯಾಂಗಲ್ APC angle P is APC is equal to 90 degree. So ಇಲ್ಲಿ AC is hypotenuse. AC square is equal to AP square plus PC square. This is a Pythagoras theorem. So AP square ಅಂದರೆ 12. This is 12 square. PC square ಅಂದರೆ 5 square. 12 is 12 12s are 144. 5 square is 25. ಕೂಡಿಸಿದ್ರೆ 169. Square root of 169 is equal to 13. So length of AC is 13 meter. So distance between the tops of the poles is 13 meter. Okay.